ಬೆಂಗಳೂರಲ್ಲಿ ರೇವ್ ಪಾರ್ಟಿ ಮೇಲೆ ಸಿಸಿಬಿ ಮೆಗಾ ಬೇಟೆ ಮಾಡಿದೆ. ಎಲೆಕ್ಟ್ರಾನಿಕ್ ಸಿಟಿ ಫಾರ್ಮ್ ಹೌಸ್ ನಲ್ಲಿ ನಡೀತಾ ಇದ್ದಂತಹ ಪಾರ್ಟಿ ಮೇಲೆ ಸಿಸಿಬಿ ರೇಡ್ ಮಾಡಿದೆ. ಬರ್ತ್ಡೇ ಹೆಸರಿನಲ್ಲಿ ನಡೀತಾ ಇದ್ದ ಮಾದಕ ಪಾರ್ಟಿ. ಹಾಗಾದ್ರೆ ಪಾರ್ಟಿಯಲ್ಲಿ 17 MDMA ಮಾತ್ರೆಗಳು ಹಾಗೆ ಕೊಕೇನ್ ಪತ್ತೆಯಾಗಿದೆ. ಪಾರ್ಟಿಯಲ್ಲಿದ್ರು 25ಕ್ಕೂ ಹೆಚ್ಚು ಯುವತಿಯರು. ಅವಧಿ ಮೀರಿ ಪಾರ್ಟಿ ಮತ್ತು ಪಾರ್ಟಿಯಲ್ಲಿ ಡ್ರಗ್ಸ್ ಪತ್ತೆಯಾಗಿದೆ. ಹೀಗಾಗಿ ಸಿಸಿಬಿ ರೇಡ್ ಮಾಡಿದೆ. 17 MDMA ಮಾತ್ರೆಗಳು ಪತ್ತೆಯಾಗಿದೆ. ಅವಧಿ ಮೀರಿ ಪಾರ್ಟಿ ಮಾಡಲಾಗ್ತಾ ಇತ್ತು, ಮಾದಕ ವಸ್ತುಗಳನ್ನ ಬಳಕೆ ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಮೇರೆಗೆ ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ರೇಡ್ ನಡೆಸಿದಂತಹ ಸಂದರ್ಭದಲ್ಲಿ ಮಾದಕ ವಸ್ತುಗಳು ಪತ್ತೆಯಾಗಿದೆ. ಪೊಲೀಸರಿಂದ ಸ್ಥಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ರೇವ್ ಪಾರ್ಟಿ ಮೇಲೆ ಸಿಸಿಬಿ ಮೆಗಾ ರೇಡ್ ನಡೆಸಿತು. ಅಲ್ಲಿ ತೆಲುಗು ನಟಿ ಇದ್ರು, ಟಾಲಿವುಡ್ನ ಹಲವು ಫೇಮಸ್ ಡಿಜೆಗಳು, ಮಾಡೆಲ್ಗಳಿದ್ರು. ದಿನಕ್ಕೆ 50 ಲಕ್ಷ ಖರ್ಚು ಮಾಡಿ ಪಾರ್ಟಿ ಆಯೋಜನೆಯಾಗಿತ್ತು. ಹೈದರಾಬಾದ್ನ ವಾಸು ಎಂಬಾತ ಪಾರ್ಟಿ ಆಯೋಜನೆ ಮಾಡಿದ. ಬೆಂಜ್ ಕಾರ್ನಲ್ಲಿ ಆಂಧ್ರ ಪ್ರದೇಶದ ಶಾಸಕರ ಪಾಸ್ ಕೂಡ ಪತ್ತೆಯಾಗಿದೆ. ಸರ್ವಪಲ್ಲಿ MLA ಕಾಕನಿ ಗೋವರ್ಧನ ರೆಡ್ಡಿ ಅವರ ಹೆಸರಿನಲ್ಲಿದ್ದಂತಹ ಪಾಸ್ ಅದು. ಈ ರೀತಿಯ ಮಾಹಿತಿಗಳೀಗ ಲಭ್ಯ ಆಗ್ತಾ ಇದೆ. ಆ ಸ್ಥಳದಲ್ಲಿ 15ಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳು ಪತ್ತೆಯಾಗಿತ್ತು. ನಟಿ ಹೇಮಾ ಕೂಡ ಈ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ತೆಲುಗು ನಟಿ ಜೊತೆಗೆ ಹಲವು ಮಾಡೆಲ್ಗಳು ಕೂಡ ಭಾಗಿಯಾಗಿದ್ರು. ಹಾಗೆ ಸರ್ವಪಲ್ಲಿ MLA ಗೋವರ್ಧನ ರೆಡ್ಡಿ ಅವರ ಹೆಸರಿನಲ್ಲಿದ್ದಂತಹ ಪಾಸ್ ಅಲ್ಲಿ ಪತ್ತೆಯಾದಂತಹ ಬೆಂಜ್ ಕಾರ್ನಲ್ಲಿ ಸಿಕ್ಕಿದೆ. ಆಂಧ್ರ ಪ್ರದೇಶದ ಶಾಸಕರು ಅವರ ಪಾಸ್ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.